ವಿಡಿಯೋ ನೋಡೋಕ್ಕೂ ಮೊದಲು ತ್ರಿಲೋಕ ಸಂಚಾರಿಯಾದ ನಾರಾಯಣನ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದ್ರೆ ಓಂ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾಯಿ ಒಣ ಎಲುಬು ಅಥವಾ ಸುಟ್ಟ ಕಟ್ಟಿಗೆ ಹಿಡಿದು ಬಂದರೆ ವಾರದೊಳಗೆ ಈ ಘಟನೆ ನಡೆಯುತ್ತೆ ಎಂಬ ಕುತೂಹಲಕಾರಿ ಮತ್ತು ರಹಸ್ಯಮಯ ವಿಷಯವನ್ನು ತಿಳಿಸಿಕೊಡ್ತೇವೆ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೂ ಗ್ರಂಥಗಳ ಪ್ರಕಾರ ಪಕ್ಷಿ ಮತ್ತು ಪ್ರಾಣಿಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಯಾಕೆಂದ್ರೆ ಪ್ರಕೃತಿಯಲ್ಲಿ ಉಂಟಾಗುವ ಯಾವುದೇ ಒಂದು ಘಟನೆ ಅಂದ್ರೆ ಪ್ರಳಯ, ಭೂಕಂಪ ಇನ್ನು ಇತರೆ ಪ್ರಮುಖ ಘಟನೆಯ ಬಗ್ಗೆ ಗ್ರಹಿಸುವಂತ ಶಕ್ತಿ ಮೊದಲು ಈ ಪಕ್ಷಿ ಮತ್ತು ಪ್ರಾಣಿಗಳಿಗೆ ಇದೆ. ಒಂದ್ ವೇಳೆ ಇದನ್ನ ನೀವು ಮೂಢನಂಬಿಕೆ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ಶಾಸ್ತ್ರ ಸಂಪ್ರದಾಯ ಅಂತ ಪ್ರತಿಯೊಂದು ಕಾರ್ಯಕ್ಕೆ ಯಾಕೆ ನೋಡ್ತೀರಾ? ಯಾಕಂದ್ರೆ ಗ್ರಂಥ ಪುರಾಣಗಳು ಯಾವತ್ತೂ ಸುಳ್ಳಾಗುವುದಿಲ್ಲ. ಶಾಸ್ತ್ರ ಸಂಪ್ರದಾಯಗಳನ್ನು ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿರುವ ಪದ್ಧತಿಯಾಗಿದೆ. ನಾಯಿಗಳನ್ನು ನಾರಾಯಣನಿಗೆ ಹೋಲಿಸ್ತಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹಾಗೂ ತಿಳಿದೇ ಇರುತ್ತೆ. ನೀವು ನಾಯಿಗಳನ್ನು ಎಲ್ಲಾ ಕಡೆ ನೋಡಿರ್ತೀರ ಹಾಗೂ ಮನೆಯಲ್ಲೂ ಕೂಡ ಸಾಕಿರ್ತೀರ. ನಾಯಿಗಳು ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸಂಕೇತಗಳನ್ನು ಕೊಡ್ತಾನೆ ಇರುತ್ತೆ. ಅಂತ ಸಮಯದಲ್ಲಿ ನಾವು ಅದನ್ನ ತಲೆಗೆ ಹಾಕೊಳ್ಳಲ್ಲ, ಗಮನವೂ ಕೊಡಲ್ಲ. ಅದರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಕುನ ಶಾಸ್ತ್ರವು ಒಂದು ಭಾಗವಾಗಿದೆ. ಶಕುನ ಶಾಸ್ತ್ರದ ಪ್ರಕಾರ ಪ್ರಾಣಿಗಳು ಮತ್ತು ಪಕ್ಷಿಗಳು ನಮಗೆ ಭಾಗ್ಯ ಬದಲಿಸುವ ಕೆಲವೊಂದು ಸಂಕೇತಗಳನ್ನು ಕೊಡ್ತಾನೆ ಇರುತ್ತೆ. ಅದು ಶುಭ ಸಂಕೇತನ ಆಗಿರ್ಬೋದು ಅಥವಾ ಅಶುಭ ಸಂಕೇತನ ಆಗಿರ್ಬೋದು. ದಾರಿಯಲ್ಲಿ ನೀವು ಹೋಗುವಾಗ ಎಡಭಾಗದಲ್ಲಿ ಕೋತಿ ಕಾಣಿಸಿಕೊಂಡಾಗ ಇದನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಹೋಗುತ್ತಿರುವ ಕಾರ್ಯ ಯಶಸ್ಸಿನ ಸಾಧ್ಯತೆಗಳನ್ನು ತರುತ್ತದೆ. ಹಾಗೂ ಯಾವುದೇ ಒಂದು ಕೋತಿಗಳು ಸಂಜೆಯ ಟೈಮಲ್ಲಿ ನೀವು ಪ್ರವಾಸಕ್ಕೆ ಹೊರಟಾಗ ಮಂಗಗಳನ್ನು ಕಂಡರೆ ನಿಮ್ಮ ಪ್ರಯಾಣ ಶುಭಕರವಾಗಿರುತ್ತದೆ. ಮತ್ತು ಹಸುಗಳ ಬಗ್ಗೆ ಹೇಳೋದಾದ್ರೆ ಬಿಳಿ ಹಸು ಹುಲ್ಲು ಮೇಯುತ್ತಿರುವುದನ್ನು ನೀವೇನಾದ್ರೂ ಕಂಡ್ರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ಅದು ಮತ್ತೆ ಹುಲ್ಲು ತಿನ್ನುತ್ತಿದ್ದರೆ ಹಣ ಅಥವಾ ಅಮೂಲ್ಯ ಸಂಪತ್ತು ನಿಮ್ಮ ಕೈ ಸೇರಲಿದೆ ಎಂಬ ನಂಬಿಕೆ ಇದೆ. ಹಾಗೂ ನಾಯಿ ಇರುವ ಶಕುನ ಏನಂದ್ರೆ ನಾಯಿ ಯಾರ ಬಾಗಿಲ ಬಳಿಯೂ ನಿರಂತರವಾಗಿ ಬೊಗಳುತ್ತಿದ್ರೆ ಇದು ಅಶುಭ ಸಂಕೇತ ಎನ್ನಬಹುದು. ಇದರಿಂದ ಆ ಕುಟುಂಬಕ್ಕೆ ಹಣ ನಷ್ಟ ಅಥವಾ ಅನಾರೋಗ್ಯಕ್ಕೆ ಉಂಟಾಗುವ ಅಶುಭ ಸಂಕೇತ ಅನ್ನಬಹುದು. ಹಾಗೂ ನಾಯಿ ಚಪ್ಪಲಿಯನ್ನು ಹಿಡಿದು ಪ್ರಯಾಣಿಕನ ಎದುರು ಬಂದರೆ ಇದು ನಿಮಗಾಗಿ ಶುಭ ಸುದ್ದಿನ ಅಂತ ಅನ್ಕೊಳ್ಳಿ. ನೀವು ಹೋಗುತ್ತಿರುವ ಕೆಲಸ ಯಾವುದೇ ವಿಘ್ನ ಇಲ್ಲದೆ ಕಾರ್ಯಸಿದ್ಧಿಯಾಗುತ್ತೆ. ಅದೇ ಏನಾದ್ರೂ ಮಾಂಸದ ತುಂಡನ್ನು ಹಿಡಿದುಕೊಂಡು ನಿಮ್ಮ ಎದುರು ಬಂದ್ರೆ ನಿಮಗೆ ಇದು ಅತ್ಯಂತ ಶುಭ ಸಂಖ್ಯೆ ಅಂತ ಅನ್ಕೊಳ್ಳಿ. ಇದರಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಒಳ್ಳೆಯ ಸಮಯನ ಅಂತಾನೆ ಅನ್ಕೊಳ್ಳಿ. ಒಂದು ವೇಳೆ ನೀವೇನಾದ್ರೂ ನಾಯಿ ಅಳುತ್ತಿರುವುದನ್ನು ನೋಡಿದ್ರೆ ಇದು ಕೆಟ್ಟ ಶಕುನ ಅಂತ ಅನ್ಕೊಳ್ಳಿ. ಜ್ಯೋತಿಷ್ಯದ ಪ್ರಕಾರ ನಾಯಿಗಳು ತಮ್ಮ ಸುತ್ತಲಿನ ಆತ್ಮಗಳನ್ನು ನೋಡಿದಾಗ ಅವರು ಅಳಲು ಪ್ರಾರಂಭಿಸುತ್ತಾರೆ. ಇದು ಅಶುಭ ಸಂಕೇತನ ಅಂತ ಹೇಳ್ಬೋದು. ಹಾಗೂ ನಾಯಿ ಒಣ ಎಲುಬು ಅಥವಾ ಸುಟ್ಟ ಕಟ್ಟಿಗೆ ಮತ್ತು ಒಣೆ ಮಾಂಸ ಹಿಡಿದು ಮನೆಯ ಮುಂದೆ ಕುಳಿತರೆ ಅಥವಾ ಪ್ರಯಾಣಿಕನ ಎದುರು ಬಂದ್ರೆ ಇದು ಅಶುಭ ಸಂಕೇತ ಎನ್ನಬಹುದು. ಒಂದು ವೇಳೆ ಈ ಘಟನೆ ನಡೆದ್ರೆ ಒಂದು ವಾರದ ಒಳಗೆ ಮನೆಯ ಯಜಮಾನನಿಗೆ ಅಥವಾ ಪ್ರಯಾಣಿಕರಿಗೆ ವಧೆ ಅಥವಾ ಮರಣ ಸಂಭವಿಸುವ ಸೂಚನೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕುತೂಹಲಕಾರಿ ಮತ್ತು ರಹಸ್ಯಮಯ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಒಂದು ವೇಳೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.